ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಫ್ಕೋರ್ಸ್ ಬೈ ದ ಟೈಮ್ ಈ ವ್ಲಾಗ್ ಬಂದಿರುತ್ತೆ ಕನ್ನಡ ರಾಜ್ಯೋತ್ಸವ ಮುಗಿದು ಹೋಗಿರುತ್ತೆ, ಬಟ್ ನಮಗೆ ಪ್ರತಿದಿನ ಕನ್ನಡ ರಾಜ್ಯೋತ್ಸವ ಆಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಏನು ಅಂದರೆ, ಡೇ ಬಿಫೋರ್ ಎಸ್ಟರ್ಡೇ ನನ್ನ ಬೆಸ್ಟ್ ಫ್ರೆಂಡು ಬರ್ಡೇ ಇತ್ತು. ಅನ್ಫಾರ್ಚುನೇಟ್ಲಿ ಆಲ್ ಆರ್ ವರ್ಕಿಂಗ್, ನಮ್ಮ ಗ್ಯಾಂಗಲ್ಲಿರೋರು ಎಲ್ಲರೂ ವರ್ಕ್ ಮಾಡ್ತಿರೋದ್ರಿಂದ ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ. ಸೊ ವಿ ಥಾಟ್ ಇವತ್ತು ಆಚೆ ಹೋಗಿಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ. ಆ್ಯಂಡ್ ಸೆಲೆಬ್ರೇಟ್ ಮಾಡ್ತಾ ಮಾಡ್ತಾ ಹಾಗೆ ನಿಮಗೆ ಫುಡ್ ರಿವ್ಯೂ ಬೇಕಲ್ವಾ, ಸೊ ಫುಡ್ ರಿವ್ಯೂ ಸಹ ಕೊಡೋಣ ಅಂತ ಇದ್ದೀನಿ. ಸೊ ಅದು ಮುಗಿಸಿ ನಾವು ಪ್ರಾಬಬ್ಲಿ ಫೋರಮ್ ಸೌತ್ಗೆ ಹೋಗ್ತೀವಿ, ವಿಚ್ ಇಸ್ ಲೊಕೇಟೆಡ್ ಇನ್ ಕನಕಪುರ ರೋಡ್. ಸೊ ಆ್ಯಂಡ್ ಮರ್ತೇ ಹೋಯ್ತು, ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಬ್ರೂ ಆ್ಯಂಡ್ ಕೋ. Again, that is also located in Kanakpura main road. Me and my fumbles, never ending. Anyway, so ಅಲ್ಲೂ ಸಹ ಹೋಗಿ ಫಸ್ಟ್ ಅಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿ ಅಲ್ಲಿ ಫುಡ್ ರಿವ್ಯೂ ಕೊಟ್ಟು, ಟೈಮ್ ಇದ್ದರೆ ಫೋರಮ್ ಸೌತಿಗೂ ಹೋಗ್ತೀವಿ, ಸ್ವಲ್ಪ ವಿಂಡೋ ಶಾಪಿಂಗ್ ಮಾಡ್ತೀವಿ ಅಥವಾ ಶಾಪಿಂಗ್ ಮಾಡ್ತೀವಿ, ಆ್ಯಂಡ್ ಪ್ರಾಬ್ಲಿ ಅಲ್ಲೂ ತಿಂತೀವಿ. ಸೊ ಅಲ್ಲಿ ತಿಂದ್ರೂ ನಾನು ನಿಮಗೆ ಅಲ್ಲೂ ರಿವ್ಯೂ ಕೊಡ್ತೀನಿ. ಸೊ ಬೇಗ ರೆಡಿ ಆಗಿಬಿಟ್ಟು ಹೋಗೋಣ. ಹಲೋ ಎವ್ರಿವನ್, ನೋಡಿ ಬ್ಲಾಗಿಗೋಸ್ಕರ ಒಳ್ಳೆ ವಾಯ್ಸ್ ಸಿಗ್ಲಿ ಅಂತ ನಾನು ಮೈಕ್ ಎಲ್ಲ ತಂದಿದ್ದೇನೆ. ಮೈಕ್ ಚೆಕ್. ಯು ರಿಮೆಂಬರ್ ವೆನ್ ವಿ ವರ್ ಕಿಡ್ಸ್, ನಾವು ಇದನ್ನೇ ಅಲ್ವಾ, ಯಾರು ಮೈಕ್ ಕೊಟ್ರೆ ಎಲ್ಲೋ ಫಂಕ್ಷನಲ್ಲೋ ಸ್ಕೂಲಲ್ಲೋ ಬಂದಿದ ತಕ್ಷಣ 1 2 3 1 2 3 ಮೈಕ್ ಚೆಕ್ ಹಂಗೆ ಹೇಳ್ತಾ ಇದ್ದೀನಿ. 1 2 3 1 2 3 ಮೈಕ್ ಚೆಕ್. ಬ್ಲಾಗಿಗೆ ಡೆಡಿಕೇಶನ್. ಬ್ಲಾಗಿಗೆ ಡೆಡಿಕೇಶನ್. ಸೊ ದಿಸ್ ಇಸ್ ಮೈ ಫಿಟ್ ಚೆಕ್. ದಿಸ್ ಇಸ್ ವಾಟ್ ಐ ಆಮ್ ವೇರಿಂಗ್. Hello everyone, so we have reached here Bengaluru Brew and Co, which is located in Kanakpura. Main road ಅಲ್ಲ, ಒಳಗಡೆ ಬರೋದಿತ್ತು. ಸೊ ಮೈಕ್ ಸಹ ಹಾಕಿದ್ದೀನಿ, ಕೇಳಿಸುತ್ತಾ ಇಲ್ವೋ ಐ ಡೋಂಟ್ ನೋ, ಕೇಳಿಸ್ಬೋದು ಪ್ರಾಬಬ್ಲಿ, ಬಟ್ ಯಾ ಲಾಟ್ ಆಫ್ ನಾಯ್ಸಸ್. Hello friends, meet my friends. So this is Anika. Hello. Anika is an upcoming big influencer in Instagram. Do follow. ನಿಮ್ಮ ID ಒಂದು ಹೇಳಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಐ ಎಮ್ ಅನಿಕಾ01. ನಾನು ಇನ್ಸ್ಟಾಗ್ರಾಮ್ ಐಡಿನ ಟ್ಯಾಗ್ ಮಾಡಿರ್ತೀನಿ, ಐ ಮೀನ್ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಡೂ ಚೆಕ್ ಇಟ್ ಔಟ್ ಅಂಡ್ ಫಾಲೋ. ದಿಸ್ ಇಸ್ ಪೂರ್ವಾ. ಹಲೋ. ದಿಸ್ ಇಸ್ ನಿಶ್ಚಿತಾ, ದ ಬರ್ಡೇ ಗರ್ಲ್. ಬಿಸಿ ಈಟಿಂಗ್ ಫ್ರೆಂಚ್ ಫ್ರೈಸ್. ದಟ್ ಇಸ್ ಹೇಮಾ. ಬೈ ಬೈ. ತಿನ್ನೋದ್ರಲ್ಲೇ ಎಲ್ಲ ಬ್ಯುಸಿ ಇದ್ದಾರೆ, ನಾವು ಮಾತ್ರ ನೋಡಿ ಕಂಟೆಂಟ್ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ. ಸಿ dedicated people. Yes. Before I move on to the food, I thought why not show you the ambience. ನೀವು ನೋಡ್ದಂಗೆ it is an open space, lot of greenery, ಸುತ್ತಮುತ್ತ ಮರಗಳೇ ಇರೋದು, and a narrow pond which had lot of turtles and fishes. ಆ್ಯಂಡ್ ನೀವು ಸ್ವಿಗ್ಗಿ ಅಥವಾ ಬೇರೆ ಫುಡ್ ಡೆಲಿವರಿಂಗ್ ಆ್ಯಪ್ಸ್ ಅಥವಾ ಮ್ಯಾಪ್ಸಲ್ಲಿ ಹುಡುಕಬೇಕಾದ್ರೆ ಟೈಪ್ BLR Brew and Co. ಇಫ್ ಯು ಟೈಪ್ ದ ಫುಲ್ ನೇಮ್ ನಿಮಗೆ ಅದು ಸಿಗಲ್ಲ, ಬಿಕಾಸ್ ನಮಗೂ ಅದೇ ಇನಿಷಿಯಲಿ ಬುಕ್ ಮಾಡ್ಬೇಕಾದ್ರೆ ಕನ್ಫ್ಯೂಸ್ ಆಗಿತ್ತು. ಆರ್ಡರ್ ಮಾಡಿದೀವಿ. ಇವಾಗ ಸದ್ಯಕ್ಕೆ ಪೆನ್ನೆ ಪಾಸ್ತಾ ಬಂದಿದೆ, ವೈಟ್ ಸಾಸ್ ಪಾಸ್ತಾ ಅಂಡ್ ಫ್ರೆಂಚ್ ಫ್ರೈಸ್ ಬಂದಿದೆ. ಟೇಸ್ಟ್ ಮಾಡಿಬಿಟ್ಟು ನಿಮ್ಗೆ ರಿವ್ಯೂ ಹೇಳ್ತೀನಿ. ಇವಾಗ ನಾವು 4 ಚೀಸ್ ಪಿಜ್ಜಾನ ಆರ್ಡರ್ ಮಾಡಿದ್ದೀವಿ. ಐ ವಿಲ್ ಶೋ ಯು ಹೌ ಇಟ್ ಲುಕ್ಸ್. ನೋಡಿ ಎಷ್ಟು ಚೀಸಿ ಆಗಿದೆ. ಇದು ಬಂದು ದಹಿ ಕಬಾಬ್ ವಿಚ್ ವಾಸ್ ಓಕೆ. ಇದು ಬೇಬಿ ಕಾರ್ನ್. ಏನ್ ಬೇಬಿ ಕಾರ್ನ್ ಇದು? ಇಟ್ಸ್ ನಾಟ್ ಪನ್ನೀರ್ ತಾನೆ, ಬೇಬಿ ಕಾರ್ನ್ ಕುರ್ಕುರೆ. ಹಂಗೆ ಇದು ವಿಶ್ ಮಾಡ್ಕೊಡಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ನಿಶ್ಚು, ಹ್ಯಾಪಿ ಬರ್ತ್ಡೇ ಟು ಯು. ನಿಶ್ಚು ಅಕ್ಕ, ಹ್ಯಾಪಿ ಬರ್ತ್ಡೇ. ಹಿಂಗೆ ಫ್ರೆಂಡ್ಸ್ ಅಂದ್ರೆ ಹಿಂಗೆ. ಇಲ್ಲ, ಹ್ಯಾಪಿ ಬರ್ತ್ಡೇ. ನಾನು ತಿನ್ಸೇ ಇಲ್ಲ. ಅಲ್ಲಿ ಎಷ್ಟು ಆರ್ಟಿಫಿಷಿಯಲ್ ಆಗಿ ವ್ಲಾಗಿಂಗ್ ಅವಾಗಲೇ ಟಿಪ್ಸ್ ಕೊಡ್ತಿದ್ರಲ್ಲ, ಹೇಳಿ ಏನ್ ಟಿಪ್ಸ್ ಕೊಡ್ತಿದ್ರಿ?
ನನ್ನನ್ನು ಜಾಸ್ತಿ ತೋರಿಸಿದ್ದೆ ಫೇಮಸ್ ನಂದು ಒಳ್ಳೆ ಹೆಂಗೋ ಮಂಗ್ಳೂರ್ ತರ ತೆಗ್ದಿದ್ದಾರೆ. ಇಲ್ಲಿ ಫೋಟೋಗಳ ಪರದಾಟ, ಫೋಟೋ ತೆಗ್ಸೋ ಪರದಾಟ, ಚೆನ್ನಾಗಿದೆ ಡಿಸ್ಕಷನ್. ಚೆನ್ನಾಗಿದೆ ಅಂದ್ಬಿಡ್ಲಿ ಇವಾಗ ಅವಳು ನಿನ್ಗೆ. ಅವರು ಒಂದು ನಿಮಿಷ ಇರು ಅಂತ ಅಂದ್ರು ಅವರು. ಏನೋ ಏನೋ ಕೊಳೆ ಬಿಟ್ಟರೆ ಚೆನ್ನಾಗಿಲ್ವಾ ಇದು? ಹ್ಯಾಪಿ ಬರ್ಡೇ ನಿಶ್ಚೋ. ನೋಡಿ, ಇಲ್ಲೂ ಸರ್ಕಸ್ ಬಿಡಲ್ಲ. ನೀವು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ನೀವು ಆಚೆ ಹೋದಾಗ ಈ ಥರನೇ ಸರ್ಕಸ್ಗಳು ಮಾಡ್ತಾ ಇರ್ತೀರಾ. ಎನಿವೆ, ನಾನು ಆಚೆದು ಎಂಟ್ರೆನ್ಸ್ ತೋರ್ಸೋಕ್ಕಾಗಿಲ್ಲ ಅಂತ ಐ ಆಮ್ ಶೋಯಿಂಗ್ ಇಟ್ ಹಿಯರ್. ಸೊ ಇದು ಬಂದುಬಿಟ್ಟು ಆಚೆ ಎಂಟ್ರೆನ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಆ ಕಡೆ ಏನು ಬಿಲ್ಡಿಂಗ್ ಕಾಣಿಸ್ತಿದೆ, ಡೋಂಟ್ ಗೆಟ್ ಕನ್ಫ್ಯೂಸ್, ದಟ್ ಈಸ್ ನಾಟ್ ಲಿಂಕ್ ವಿತ್ BLR Brew & Co. ದಟ್ ಈಸ್ ಅ ಡಿಫ್ರೆಂಟ್ ರೆಸ್ಟೋ ಬಾರ್, ಐ ಥಿಂಕ್ ಸೊ, ಐ ಆಮ್ ನಾಟ್ ಶೋರ್. ದಟ್ ಈಸ್ ಅ ಡಿಫ್ರೆಂಟ್ ಪ್ಲೇಸ್. ಸೊ ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ, ಫ್ರಮ್ ವೇರ್ ಯು ಎಂಟರ್. ಸಯ್ಯಾರ ಪೋಸ್. सैयार तू तो बदला नहीं है, मौसम जरा सा रूठा हुआ. ಸೊ ಎಂಟ್ರೆನ್ಸಲ್ಲೇ ಪಕ್ಕದಲ್ಲಿ ಒಂದು ಸ್ಮಾಲ್ ಸೆಕ್ಷನ್ ಮಾಡಿದ್ದಾರೆ, ವೇರ್ ದೇ ಹ್ಯಾವ್ ಡೆಕೋರ್ಡ್ ಇಟ್ ಇನ್ ಹ್ಯಾಲೋವಿನ್ ಥೀಮ್. ಆ್ಯಸ್ ಯು ಕ್ಯಾನ್ ಸಿ ಅ ಲಾಟ್ ಆಫ್ ವೆಬ್ಸ್, ಸ್ಕೆಲಿಟನ್ಸ್ ಆ್ಯಂಡ್ ಮಾಸ್ಕ್ಗಳು ಇಟ್ಟಿದ್ದಾರೆ. ಇನಿಷಿಯಲಿ ಆ್ಯಸ್ ಯು ಕ್ಯಾನ್ ಸಿ ದೇರ್ ಇಸ್ ಅ ಸ್ಕೆಲಿಟನ್ ಡಾಲ್ ಓವರ್ ದೇರ್. ವಿ ಥಾಟ್ ಅದು ಬರೀ ನೇತಾಡ್ಸೋಕ್ಕೆ ಅಂತ ಇಟ್ಟಿದ್ದಾರೆ, ಬಟ್ ವೆನ್ ಯು ಟಚ್ ಇಟ್ ಮೇಕ್ಸ್ ಸೌಂಡ್ ಆ್ಯಂಡ್ ರೆಡ್ ಐಸ್ ಬ್ಲಿಂಕ್ ಆಗುತ್ತೆ. ಸೊ ನಮ್ಮ ಗ್ಯಾಂಗಲ್ಲೂ ಒಬ್ಬರು ಟಚ್ ಮಾಡಿ ಆಮೇಲೆ ಇನ್ ದ ಕ್ಲಿಪ್ ಯು ಕ್ಯಾನ್ ಸಿ ದೇ ವೆ ನಾಟ್ ಏನೋ ಭಯ ಅಂತ ಹೇಳಲ್ಲ, ಶಾಕ್ ಆಗಿದ್ರು ಅದನ್ನು ನೋಡಿಬಿಟ್ಟು. ಅವಳು ಸಿಂಗಲ್ ಬಂತೆ ಶೇರ್ ಮಾಡ್ತಾಳಂತೆ. ಸೊ ನಾವು ಅಲ್ಲಿ ಮುಗಿಸ್ಕೊಂಡು ತುಂಬ ಡಿಸ್ಟರ್ಬೆನ್ಸ್ ಅಪ್ಪ, ವಾಯ್ಸ್ ಓವರ್ ಆಗ್ತೀನಿ. ಸೊ ನಾವು ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಪೋಲಾರ್ ಬೇರಿಗೆ ಬಂದಿದ್ದು. ಪೋಲಾರ್ ಬೇಗ್ ಬಂದುಬಿಟ್ಟು ನಾವು ಶೇರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಿಕಾಸ್ ಅಲ್ಲಿ ತುಂಬ ತಿಂದಿದ್ದಕ್ಕೆ ಹೊಟ್ಟೆ ತುಂಬೋಗಿತ್ತು. ಸೊ ನಾವಿಲ್ಲಿ ಏನೋ ಟ್ರೆಸ್ಲೆಚಸ್ ಆರ್ಡರ್ ಮಾಡಿದ್ವಿ ಫಾರ್ 219 rupees, ಮತ್ತು ತಿರಾಮಿಸ್ ಆರ್ಡರ್ ಮಾಡಿದ್ವಿ ಫಾರ್ 169 rupees, ಆ್ಯಂಡ್ ಗುವಾವಾ ಚಿಲ್ಲಿ ಸಾರ್ಬೆಟ್ಸ್ ಫಾರ್ 89 rupees. ಆ್ಯಸ್ ಯು ಕ್ಯಾನ್ ಸಿ, ಫ್ರೆಂಡ್ಸ್ ಆರ್ ದೇರ್ ಟು ರೂನ್ ಯೋರ್ ವಿಡಿಯೋ ಅಷ್ಟೇ. ಸೊ ನಾನು ಇವಾಗ ಬಂದೆ ಮನೆಗೆ ಬಂದುಬಿಟ್ಟು ಫ್ರೂಟ್ ಚಾಟ್ ತಿಂತಾಯಿದ್ದೀನಿ, ಬಿಕಾಸ್ ಆಬ್ವಿಯಸ್ಲಿ ಆಚೆ ತಂದಿದೆ ಅಂತ ಸ್ವಲ್ಪ ಕಂಟ್ರೋಲ್ ಮಾಡೋಣ ಅಂತ. ಮೀ ಆ್ಯಂಡ್ ಮೈ ಕ್ಲಮ್ಸಿನೆಸ್. ಓಕೆ, ಕ್ಲಮ್ಸಿನೆಸ್ಸನ್ನು ಬಿಟ್ಟು, ಲೈಕ್ ಐ ಟೋಲ್ಡ್ ಇನಿಷಿಯಲಿ ನಾನೇನು ವ್ಲಾಗಲ್ಲಿ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ, ದಟ್ ಪಾಸಿಬಲ್ ಆದರೆ ನಾವು ಫಾರಮ್ಗೆ ಹೋಗ್ತೀವಿ ಒಂದು ವಿಂಡೋ ಶಾಪಿಂಗ್ ಮಾಡೋಕ್ಕೆ ಅಥವಾ ಶಾಪಿಂಗ್ ಮಾಡೋಕ್ಕೆ, ಆರ್ ಟು ಹ್ಯಾವ್ ಸಮಥಿಂಗ್. ಸೊ ಅನ್ಫಾರ್ಚುನೇಟ್ಲಿ ಆ ಪ್ಲ್ಯಾನ್ ನಡೀಲಿಲ್ಲ. ಆಬ್ವಿಯಸ್ಲಿ ಫ್ರೆಂಡ್ಸ್ ಜೊತೆ ಇದ್ದಾಗ ಯಾವ ಪ್ಲ್ಯಾನ್ಸು ಫಿಕ್ಸ್ಡ್ ಆಗಿರಲ್ಲ, ಒಂದಲ್ಲ ಒಂದು ಚೇಂಜ್ ಆಗ್ತಾನೇ ಇರುತ್ತೆ. ಸೊ ನಾವು ಅದ್ರ ಬದಲಿಗೆ ಬೇರೆ ಕಡೆ ಹೋದ್ವಿ, ವಿಚ್ ನೀವು ಆಲ್ರೆಡಿ ಈ ವ್ಲಾಗಲ್ಲಿ ನೋಡಿರ್ತೀರ. ಇನ್ ಕೇಸ್ ಈ ವ್ಲಾಗ್ ಎಡಿಟ್ ಆಗೋಕ್ಕಿಂತ ಮುಂಚೆ ನಾನು ಆ ಜಾಗಕ್ಕೆ ಹೋದರೆ, ಬಿಕಾಸ್ ವಿ ಹ್ಯಾಡ್ ಅ ಪ್ಲ್ಯಾನ್ ಟು ಈಟ್ ಫೋರಮ್ ಮಾಲಲ್ಲಿ. ಸೊ ಇನ್ ಕೇಸ್ ಅದೇನಾದರೂ ಆದರೆ, ಬಿಫೋರ್ ಐ ಎಡಿಟ್ ದ ವ್ಲಾಗ್, ಐ ವಿಲ್ ಡೆಫಿನೆಟ್ಲಿ ಆ್ಯಡ್ ದ ಕ್ಲಿಪ್ ಆಫ್ಟರ್ ದಿಸ್. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ರಿವ್ಯೂ, ಸೊ ನಾವು ಇವತ್ತು ಹೋಗಿರೋ ಜಾಗ ಇಸ್ ಬೆಂಗಳೂರು ಬ್ರೂ ಆ್ಯಂಡ್ ಕೋ, ವಿಚ್ ಈಸ್ ನಾಟ್ ಇನ್ ದ ಮೇನ್ ರೋಡ್ ಆಫ್ ಕನಕಪುರ ರೋಡ್, ಒಳಗಡೆ ಹೋಗ್ಬೇಕು ಸ್ವಲ್ಪ. ಸೊ ಓವರಾಲ್ ಏನು ಅಂದರೆ ಫುಡ್ ನಮಗೆ ತುಂಬ ಇಷ್ಟ ಆಯಿತು, ಎಲ್ಲರಿಗೂ ತುಂಬ ಇಷ್ಟ ಆಯಿತು. ದಟ್ ವುಡ್ ಬಿ ಆರ್ ಪಿಜ್ಜಾ, ಪಾಸ್ತಾ, ಫ್ರೆಂಚ್ ಫ್ರೈಸ್ ಆಗಿರಲಿ, ಆ್ಯಂಡ್ ಮೇನ್ ನಮಗೆ ಇಷ್ಟ ಆಗಿದೆ ಅಂದರೆ, ವಿಚ್ ವಾಸ್ ವೆರಿ ಯೂನಿಕ್ ಟು ಅಸ್, ಅಟ್ಲೀಸ್ಟ್ ಟು ಮೀ, ದ್ಯಾಟ್ ವಾಸ್ ಬೇಬಿಕಾರ್ನ್ ಕುರ್ಕುರೆ. ನಾನು ಯಾವತ್ತೂ ಕೇಳಿಸ್ಕೊಂಡಿಲ್ಲ ಈ ಥರ ಡಿಶ್ ಇದೆ ಅಂತ, ಬೇರೆ ಜಾಗದಲ್ಲಿ ಎಲ್ಲೆಲ್ಲಿ ಹೋಗಿದ್ದೀನಿ ನಾನು ಪರ್ಸ್ನಲಾಗಿ, ನನಗೆ ಯಾವತ್ತೂ ಈ ಥರ ಒಂದು ಡಿಶ್ಶು ನಾನು ಯಾವತ್ತೂ ನೋಡಿರಲಿಲ್ಲ, ಕೇಳಿರಲಿಲ್ಲ. ಸೊ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಸೊ ನನಗೆ ತುಂಬ ಇಷ್ಟ ಆಯಿತು. ಯೂಶ್ವಲಿ ಐ ಲೈಕ್ ಪೊಟ್ಯಾಟೊ ಫ್ರೈಡ್ ಐಟಮ್ಸ್, ಆ ಥರ ಪೊಟ್ಯಾಟೊ ರಿಲೇಟೆಡ್
ಫಸ್ಟ್ ಟೈಮ್ ನನಗೆ ಫ್ರೆಂಚ್ ಫ್ರೈಸ್ ಬಿಟ್ಟು ಬೇರೆ ಏನೋ ಇಷ್ಟ ಆಗಿದೆ ಅಂದರೆ ಇದೆ, ದಟ್ ಈಸ್ ಬೇಬಿಕಾರ್ನ್ ಕುರ್ಕುರೆ. ಸೊ ನಮ್ಗೆ ಅದೆಲ್ಲ ಇಷ್ಟ ಆಯಿತು. ಕಮಿಂಗ್ ಟು ಸರ್ವಿಸ್ ಅಂದರೆ ಇನಿಷಿಯಲಿ ನಾವು ಹೋದಾಗ ಏನೋ ಸರ್ವಿಸ್ ವೈಸ್ ವಿ ವೇರ್ ಅ ಬಿಟ್ ಅಪ್ಸೆಟ್. ನಮ್ಗೆ ಸ್ವಲ್ಪ ಬೇಜಾರಾಗಿತ್ತು ಸರ್ವಿಸ್ ವೈಸಲ್ಲಿ. ಏನಂದರೆ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ವಿ, ಅಲ್ಲಿ ಕುತ್ಕೋಬೇಡಿ, ಇಲ್ಲಿ ಕುತ್ಕೋಬೇಡಿ, ಆ ಥರ ಆ್ಯಕ್ಷನ್ಸ್ ಇತ್ತು. ಅಲ್ಲಿ ರಿಸರ್ವ್ಡ್ ಆಗಿದೆ, ಅದಾಗಿದೆ ಅಂತಂದರು. ಇವೊಂದು ನಾವು ರಿಸರ್ವ್ ಮಾಡಿಕೊಂಡೇ ಹೋಗಿದ್ದು, ಬಟ್ ಸ್ಟಿಲ್ ದೇವೆ ಲೈಕ್ ಇಲ್ಲ, ಅಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ. 2-3 ಸತಿ ಆಯಿತು. ನಮಗದು ಒಂಥರ ಬೇಜಾರಾಯಿತು ಆ್ಯಂಡ್ ಇಟ್ ಮೇಡ್ ಅಸ್ ಪೆಸ್. ಸೆಕೆಂಡ್ ಟೈಮು ಥರ್ಡ್ ಟೈಮು ನಾವು ಕೂತ್ಕೋಬೇಕಾದ್ರೆ ಯೂಶ್ವಲಿ ಏನು ಮಾಡ್ತೀವಿ, ಸ್ಕ್ಯಾನ್ ಮಾಡಬೇಕಾದ್ರೆ ಕೆಲವೊಂದು ಜಾಗದಲ್ಲಿ ವೆನ್ ಯು ಸ್ಕ್ಯಾನ್ OTP ಬರುತ್ತೆ, ಅದರಿಂದ ನಿಮಗೆ ಮೆನ್ಯೂ ಬರುತ್ತೆ. ಸೊ OTP ಕೇಳೋಕ್ಕೆ ದೇರ್ ವಾಸ್ ಸಮ್ಮನ್, ಅಲ್ಲೇ ಅವರು ನಿಂತಿದ್ರು. ಅವ್ರಿಗೆ ಕರಿತಾನೆ ಇದ್ದೇವೆ, ಎಕ್ಸ್ಕ್ಯೂಸ್ ಮೀ. ಇಗ್ನೋರೆನ್ಸ್ ಲೆವೆಲ್ ಅಂತೂ ಅಲ್ಲಿತ್ತು. ಆಮೇಲೆ ಫೋನ್ ಬಂತು ಅಂತ ಫೋನಲ್ಲಿ ಮಾತಾಡ್ಕೊಂಡಿದ್ರು. ನಮ್ಮ ಮುಂದೆನೇ ಪಾಸ್ ಆದರು, ಹತ್ತಿರದಲ್ಲೇ. ಹಂಗೂ ಕರೆದಿದ್ದೀವಿ, ಅಗೇನ್ ಟೋಟಲಿ ಇಗ್ನೋರ್ಡ್. ಆಮೇಲೆ ಎಷ್ಟೋ ಸತಿ ಕರೆದು ಫೈನಲಿ ಅವರು ತಿರುಗಿದ್ರು. ಆಮೇಲೆ ನಾವು ಹೇಳ್ತಾ ಇದ್ದೀವಿ OTP ಅಂತ ಅಂತ ಹೇಳ್ಬಿಟ್ಟು, ಐ ಮೀನ್ ಇರಿ ಅಂತ ಹೇಳ್ಬಿಟ್ಟು ಅವರ ಹೈಯರ್ ಅಥಾರಿಟಿನ ಕರೆದ್ರು. ಸೊ ಅವ್ರು ಬಂದುಬಿಟ್ಟು ಇಲ್ಲೂ ಕೂತ್ಕೊಳ್ಳೋಂಗಿಲ್ಲ ಅಂತಂದರು. ಆಲ್ರೆಡಿ ಎಲ್ಲರಿಗೂ ದೇ ವರ್ ಆಲ್ ಹಂಗ್ರಿ, ಬಿಕಾಸ್ ನಾವು ಹೋಗಿದ್ದೆ ಲಂಚ್ ಟೈಮ್ ಹಂಗೆ. ಸೊ ಆ ಟೈಮಲ್ಲಿ 2-3 ಸತಿನೂ ಇಲ್ಲಿ ಕೂತ್ಕೊಳ್ಳೋಂಗಿಲ್ಲ, ಅಲ್ಲಿ ಕೂತ್ಕೊಳ್ಳೋಂಗಿಲ್ಲ. ಆ್ಯಂಡ್ ಇಟ್ ವಾಸ್ ವೆರಿ ಕ್ರೌಡೆಡ್, ಓಕೆನಾ. ಸೊ ನಮ್ಗೆ ಹೆಂಗೆ ಅಂದರೆ ಕ್ರೌಡೆಡ್ ಆಗಿರಬಾರ್ದು ನಮ್ಮ ಅಕ್ಕಪಕ್ಕ. ಅಟ್ಲೀಸ್ಟ್ ಮೋಸ್ಟ್ ಆಫ್ ದೆಮ್ ವುಡ್ ಪ್ರಿಫರ್ ದಟ್ ಏನೇ ಇದ್ರೂ ಪೀಸ್ ಆಗಿರಲಿ, ಅಕ್ಕಪಕ್ಕ ಆರಾಮಾಗಿ ಮಾತಾಡ್ಬೋದು ಅಂತ. ಸೊ ನಮಗೂ ಅದೇ ಇಂಟೆನ್ಷನ್ ಇದ್ದಿದ್ದು. ಸೊ ಅಲ್ಲೂ ಕೂತ್ಕೊಳ್ಳೋಂಗಿಲ್ಲ ಅಂತ ಹೇಳಿದ್ರು. ಸೊ ಎಲ್ಲರಿಗೂ ಬೇಜಾರಾಯಿತು. ಆಮೇಲೆ ಫೈನಲಿ ನಮಗೊಂದು ಜಾಗ ಸಿಕ್ತು. ಅಕ್ಕಪಕ್ಕ ಜನ ಇದ್ದರು, ಬಟ್ ಅಗೇನ್ ವಿ ಡಿ ನಾಟ್ ಕೇರ್. ಸೊ ಕೂತ್ವಿ, ಮಾತಾಡ್ಕೊಂಡಿದ್ವಿ. ಬಟ್ ನಮ್ಗೆ ಹೆಂಗೆ ಅನಿಸ್ತು ಅಂದರೆ, ನಾವು ಸ್ಕೂಲ್ ಡೇಸಲ್ಲಿ ಕ್ಯಾಂಟೀನ್ ಹತ್ರ ಅಥವಾ ಊಟಕ್ಕೆ ಅಂತ ಬೆಂಚಸ್ ಇರ್ತಿತ್ತು, ಗೊತ್ತಾ, ಆ ಥರನೇ ವೈಬ್ ಇದ್ದಿದ್ದು. ಬಟ್ ಸರ್ವಿಸ್ನ ಬಿಟ್ಟು ನೋಡಿದ್ರೆ ಫುಡ್ ವೈಸ್ ಅಂತೂ ತುಂಬ ಚೆನ್ನಾಗಿತ್ತು. ಇಫ್ ಯು ಹ್ಯಾವ್ ಗಾನ್ ಬಿಫೋರ್, ಡೂ ಕಮೆಂಟ್ ಇನ್ ದ ವ್ಲಾಗ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ. ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಗಾನ್, ಡೂ ವಿಸಿಟ್ ಅಟ್ಲೀಸ್ಟ್ ಫಾರ್ ದ ಫುಡ್. ನಾನ್ ವೆಜ್ಜು ನನ್ನ ಫ್ರೆಂಡ್ಸ್ ತಿಂತಾರೆ, ಅವರು ಟ್ರೈ ಮಾಡಿದರು. ಬಟ್ ಟ್ರೈ ಮಾಡಿದರು, ಐ ಡೋಂಟ್ ನೋ, ಸಿನ್ಸ್ ಐ ಆಮ್ ಅ ವೆಜಿಟೇರಿಯನ್. ಸೊ ಬಟ್ ಅವ್ರಿಗೆ ಅದು ಇಷ್ಟ ಆಗಲಿಲ್ಲ. ಸೊ ಇಗ್ನೋರಿಂಗ್ ದ ನಾನ್ ವೆಜ್ ಪಾರ್ಟ್, if you are going there, you must try the babycorn kurkure and the pasta and the pizza. If you try, do let me know in the comment. And like I told, if ನಾನು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದರೆ ಈ ಕ್ಲಿಪ್ ಆದಮೇಲೆ ಆ್ಯಡ್ ಮಾಡ್ತೀನಿ. ಇಫ್ ನಾಟ್, by this I end my vlog. If you like the video, do like, share and subscribe to my channel. This is your ambivert girl Sadhvi signing off. Hello everyone. So ಏಯ್